ಅಣ್ಣಪ್ಪ ನಾಯ್ಕ ಜೊತೆ ಇದ್ದಂತಹ ಝೇವಿಯರ್ ಯಾರು? ಝೇವಿಯರ್ ಎಲ್ಲಿ ಕೆಲಸ ಮಾಡ್ತಾ ಇದ್ದ? ಎಷ್ಟು ಸಂಬಳವನ್ನ ದುಡಿತಾ ಇದ್ದ? ಏನ್ ಲೋನ್ ಅನ್ನ ಮಾಡ್ಕೊಂಡಿದ್ದ? ಈ ಬಗ್ಗೆಯೂ ಕೂಡ ಇಂಟ್ರೆಸ್ಟಿಂಗ್ ಮಾಹಿತಿ ಸಿಕ್ಕಿರುವಂತದ್ದು. ನೋಡಿ, ಸಿಎಂಎಸ್ ನಲ್ಲಿ ಈ ಹಿಂದೆ ಝೇವಿಯರ್ ಕೆಲಸವನ್ನ ಕೂಡ ಮಾಡ್ತಾ ಇದ್ರಂತೆ. 17,000ಕ್ಕೆ ಕೆಲಸಕ್ಕೆ ಸೇರಿದಂತಹ ಝೇವಿಯರ್ ಬಳಿಕ ಕೆಲಸ ಬಿಟ್ಟಿದ್ದಂತಹ ಆರೋಪಿ ಝೇವಿಯರ್ ಅಷ್ಟರಲ್ಲೇ ಸಿಎಂಎಸ್ ವಾಹನದ ಬಗ್ಗೆ ಡೀಟೇಲ್ಸ್ ಅನ್ನ ಕೂಡ ಕಲೆ ಹಾಕಿದ್ದ. ಹಣ ಸಾಗಾಟದ ಕುರಿತು ಇಂಚಿಂಚು ಮಾಹಿತಿಯನ್ನ ಕೂಡ ತಿಳಿದಿದ್ದ ಝೇವಿಯರ್ ಜೂಜು ಮೋಜು ಅಂತ ಸಾಲ ಮಾಡಿದ್ದಂತಹ ಆರೋಪಿ ಬಳಿಕ ಸಾಲ ತೀರಿಸೋಕೆ ಅಣ್ಣಪ್ಪ ಜೊತೆ ಸೇರಿ ಸ್ಕೆಚ್ ಕೂಡ ಹಾಕ್ತಾನೆ. ಅಣ್ಣಪ್ಪ ಮತ್ತು ಝೇವಿಯರ್ಗೆ ಸಾಥ್ ಕೊಟ್ಟಿದ್ದಂತಹ ಗೋಪಿ ಈ ಒಂದು ರಾಬರಿಯ ಹಿಂದಿರ್ತಕ್ಕಂಥ ಮಾಸ್ಟರ್ ಮೈಂಡ್ ಯಾರು ಅಂತ ಅಂದರೆ ಒಬ್ರು ಝೇವಿಯರು, ಇನ್ನೊಬ್ರು ಅಣ್ಣಪ್ಪ ನಾಯ್ಕ. ಓಕೆ, ಅಣ್ಣಪ್ಪ ನಾಯ್ಕ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಇವ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಓಕೆ, ಹಾಗಾದರೆ ಝೇವಿಯರ್ ಏನು ಕೆಲಸ ಮಾಡ್ತಿದ್ರು ಅಂತಂದರೆ ಈ ಸಿ ಎಮ್ ಎಸ್ ವಾಹನದಲ್ಲೇ ಅಂದರೆ ಸಿ ಎಮ್ ಎಸ್ನಲ್ಲೇ ಈ ಹಿಂದೆ ಝೇವಿಯರ್ ಕೇವಲ 17,000 ಸಂಬಳಕ್ಕೆ ಕೆಲಸವನ್ನು ಮಾಡ್ತಾ ಇದ್ರು. ಬಳಿಕ ಕೆಲಸವನ್ನು ಕೂಡ ಬಿಟ್ಟಿದ್ದಂತೆ ಈ ಆರೋಪಿ. ಅಷ್ಟರಲ್ಲೇ ಸಿ ಎಮ್ ಎಸ್ ವಾಹನದ ಬಗ್ಗೆ ಡೀಟೇಲ್ಸನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಷ್ಟು ಸುಲಭದ ಮಾತಲ್ಲ, ಯಾಕಂದರೆ ಅದರಲ್ಲಿ ಪಳಗಿದವರಿಗೆ ಮಾತ್ರನೇ ಎಲ್ಲೆಲ್ಲಿ ಏನೇನಾಗುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಹೀಗಾಗಿ ಸಿ ಎಮ್ ಎಸ್ ವಾಹನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಅದರ ಒಂದು ಹಣ ಸಾಗಾಟದ ಕುರಿತು ಕಂಪ್ಲೀಟ್ ಡೀಟೇಲ್ಸನ್ನು ಕೂಡ ತಿಳಿದುಕೊಂಡಿದ್ದ. ಈ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದ ನಂತರವೇ ಮೋಜು ಜೂಜು ಅಂತ ಏನು ಮೈ ತುಂಬ ಸಾಲವನ್ನು ಮಾಡ್ಕೊಂಡಿದ್ದಂತಹ ಆರೋಪಿ ಸ್ಕೆಚ್ಚನ್ನು ಹಾಕೋದಕ್ಕೆ ಮುಂದಾಗಿತ್ತು. ಸ್ಕೆಚ್ ಹಾಕೋದಕ್ಕೆ ಅಣ್ಣಪ್ಪ ಜೊತೆ ಸೇರಿ ಪ್ಲಾನ್ ಮಾಡ್ಕೋತಾರೆ. ಅಣ್ಣಪ್ಪ ಮತ್ತು ಝೇವಿಯರ್ಗೆ ಸಾಥ್ ಕೊಟ್ಟಿದ್ದಂತಹ ಗೋಪಿ ಎನ್ನುವಂತಹ ಆರೋಪಿ ಈ ಅತಿದೊಡ್ಡ ರಾಬರಿಗೆ ಪ್ಲಾನ್ ಮಾಡಿದ್ರು ನವೆಂಬರ್ 19ರ ಮಧ್ಯಾಹ್ನ. ಹಾಗೆ ಸ್ಕೆಚ್ ಕೂಡ ಅನುಷ್ಠಾನಕ್ಕೆ ಬಂತು ಅದೇ ನವೆಂಬರ್ 19ರ ಮಧ್ಯಾಹ್ನ. ತಿಂಗಳಾನುಗಟ್ಟಲೆ ಪ್ಲಾನ್ ಮಾಡಿದ್ರು. ನವೆಂಬರ್ 19ರ ಮಧ್ಯಾಹ್ನ ಸ್ಕೆಚ್ ಅನುಷ್ಠಾನಕ್ಕೆ ತಂದ್ರು. ಸಿಎಂಎಸ್ ವಾಹನ ಅಡ್ಡ ಹಾಕಿ 7.11 ಕೋಟಿ ರಾಬರಿಯನ್ನ ಮಾಡಿತು. ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಹಣ ದರೋಡೆಗೆ ಮುಂದಾದ್ರು. ಬಳಿಕ 60 ಗಂಟೆ ಒಳಗೆ ಈ ರಾಬರ್ಸ್ ತಗಲಾಕೊಂಡಿದ್ದಾರೆ. ಬೆಂಗಳೂರು ಪೊಲೀಸರ ಐಡಿಯಾದ ಮುಂದೆ ಡಲ್ಲಾಗೋದ್ರು. IPS ಅಧಿಕಾರಿಗಳ ಟೆಕ್ನಿಕ್ಗೆ ರಾಬರ್ಸ್ ಬಲೆಗೆ ಬಿದ್ದಿದ್ದಾರೆ. ಆರೋಪಿಗಳಾದ ಅಣ್ಣಪ್ಪ, ಝೇವಿಯರ್, ಗೋಪಿ ಇವರೆಲ್ಲರೂ ಕೂಡ ಲಾಕ್ ಆಗಿರುವಂಥದ್ದು. ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಾಕಿ ಕಸ್ಟಡಿಗೆ ಕೇಳಿದೆ. ಸದ್ಯ 7.11 ಕೋಟಿ ಪೈಕಿ 6.70 ಕೋಟಿ ಹಣ ಮಾತ್ರ ರಿಕವರಿ ಮಾಡಲಾಗಿದೆ. ದರೋಡೆಯಲ್ಲಿ ಭಾಗಿಯಾದ ಇನ್ನುಳಿದವರಿಗೂ ಕೂಡ ಸರ್ಚ್ ಮಾಡಲಾಗ್ತಾ ಇದೆ. ತಿಂಗಳಾನ್ಗಟ್ಲೆ ಪ್ಲಾನ್ ಮಾಡ್ತಾರೆ. ಈ ಪ್ಲಾನನ್ನು CMS ವಾಹನ ಬರುತ್ತೆ. CMS ವಾಹನದಲ್ಲಿ ಈ ರೀತಿ ಸೋಗಿನಲ್ಲಿ ಹೋಗಬೇಕು, ಅವರನ್ನು ಎದುರಿಸಬೇಕು. ನಂತರ ಅಲ್ಲಿರ್ತಕ್ಕಂಥ ಹಣವನ್ನೆಲ್ಲ ನಾವು ತಗೋಬೇಕು, ಲೋನ್ ತೀರಿಸಬೇಕು. ಲೋನ್ ತೀರಿಸಿದ ನಂತರ ಸೆಟಲ್ಡ್ ಆಗಿಬಿಡಬೇಕು. ಅವ್ರು ಇಲ್ಲೇ ಸೆಟಲ್ಡ್ ಆಗಬೇಕು ಅಂತೇನಿರಲಿಲ್ಲ, ಯಾವುದೋ ಒಂದು ಹೊರದೇಶಕ್ಕೆ ಹೋಗಿ ಸೆಟಲ್ಡ್ ಆಗಿಬಿಡೋಣ ಅನ್ನೋವಂತಹ ಲೆಕ್ಕಾಚಾರದಲ್ಲಿದ್ದರು. ಯಾಕಂದರೆ 7 ಕೋಟಿ ಅವ್ರ ಹತ್ರ ಇರೋದು. ಓಕೆ, ಎಲ್ಲ ಆಯಿತು. RBI ಅಧಿಕಾರಿಗಳ ಸೋಗಿನಲ್ಲಿ ಹಣ ದರೋಡೆ ಮಾಡಿದ್ರು. ಆದರೆ ನಮ್ಮ ಪೊಲೀಸರು ಖಂಡಿತವಾಗ್ಲೂ, ಬೆಂಗಳೂರು ಪೊಲೀಸರು ಸಾಮಾನ್ಯದವರ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಯಾಕಂದರೆ ಖಡಕ್ ಪೊಲೀಸರು, ಪವರ್ಫುಲ್ ಪೊಲೀಸರು ಅಂತಲೇ ಹೇಳ್ಬೋದು. ಯಾಕಂದರೆ ಕೇವಲ 60 ಗಂಟೆಯ ಒಳಗೆ ಇಡೀ ರಾಬರ್ಸ್ ಟೀಮನ್ನು ಹಿಡಿದಾಕಿರುವಂಥದ್ದು. 7 ಕೋಟಿ ರಾಬರಿ ಕೇಸ್ನಲ್ಲಿ ಮತ್ತೊಬ್ಬ ಅರೆಸ್ಟ್ ಕೂಡ ಆಗಿರುವಂಥದ್ದು. ಈಗಾಗಲೇ ರಾತ್ರಿ ಠಾಣೆಗೆ ಬಂದಿದ್ದಂತಹ ರಾಕೇಶ್ ಎಂಬಾತನ ಬಂಧನ ಆಗಿದೆ. ದರೋಡೆಯ ಆರೋಪಿ ರವಿ ತಮ್ಮನಾಗಿರ್ತಕ್ಕಂಥ ರಾಕೇಶ್. ಝೇವಿಯರ್, ಅಣ್ಣಪ್ಪ ನಾಯ್ಕ ಹಾಗೆ ಗೋಪಿ ಈ ಮೂವರನ್ನ ಕೂಡ ಲಾಕ್ ಮಾಡಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಾಕಿ ಕಸ್ಟಡಿಗೆ ಕೂಡ ಕೇಳಲಾಗಿರುವಂಥದ್ದು. ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರಿಸಲಾಗಿರುವಂಥದ್ದು. ಸದ್ಯ 7.11 ಕೋಟಿ ನೋಡಿ, 7 ಕೋಟಿ 11 ಲಕ್ಷ ಹಣವನ್ನು ದರೋಡೆ ಮಾಡ್ತಾರೆ. ಆದರೆ
ರಿಕವರಿ ಆಗಿರ್ತಕ್ಕಂಥದ್ದು 6,70,00,000 ಮಾತ್ರ ಹಣ ರಿಕವರಿ ಆಗಿದೆ. ಉಳಿದಂತಹ ಹಣ ಎಲ್ಲಿ ಹೋಯಿತು ಈ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ದರೋಡೆಯಲ್ಲಿ ಇನ್ನೊಂದಷ್ಟು ಜನ ಭಾಗಿಯಾಗಿದ್ದಾರೆ. ಭಾಗಿಯಾದವರು ಈ ಹಣವನ್ನು ತೆಗೆದುಕೊಂಡು ಹೋಗಿರಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ಕೂಡ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಹಾಗೆ 7 ಕೋಟಿ ರಾಬರಿ ಕೇಸ್ನಲ್ಲಿ ಮತ್ತೊಬ್ಬ ಕೂಡ ಅರೆಸ್ಟ್ ಆಗಿರುವಂಥದ್ದು. ರಾತ್ರಿ ಠಾಣೆಗೆ ಬಂದಿದ್ದಂತಹ ರಾಕೇಶ್ ಎಂಬಾತನ ಬಂಧನ ಮಾಡಲಾಗಿದೆ. ರವಿ ತಮ್ಮನಾಗಿರ್ತಕ್ಕಂಥ ರಾಕೇಶ್ ಇವನನ್ನ ಕೂಡ ಈ ದರೋಡೆ ಕೇಸ್ನಲ್ಲಿ ತನಿಖೆಗೆ ಒಳಪಡಿಸಲಾಗಿದೆ. ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ರಾಬರಿ ಕೇಸ್ ಟ್ರೇಸ್ ಮಾಡಿದಂತಹ ಕಾಕೆ ಪಡೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಬರಿ ಕೇಸ್ ಟ್ರೇಸ್ ಮಾಡಿದ ಕಾಕಿಗೆ ಅಭಿನಂದನೆ. ಪೊಲೀಸ್ ಅಧಿಕಾರಿಗಳ ಅಭಿನಂದಿಸಲಿರೋ ಜಿ ಪರಂ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಜಂಟಿ ಆಯುಕ್ತ ವಂಶೀಕೃಷ್ಣ, ಸೌತ್ ವಿಭಾಗದ ಲೋಕೇಶ್, ಸಿಸಿಬಿ ಜಂಟಿ ಆಯುಕ್ತ ಅಜಯ್, ಡಿಸಿಪಿ ಶ್ರೀಹರಿಬಾಬು ಈ ಅಧಿಕಾರಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲಿರುವ ಪರಂ. ರಾಬರಿ ಕೇಸ್ ಟ್ರೇಸ್ ಮಾಡಿದಂತಹ ಕಾಕಿ ಪಡೆಗೆ ಅಭಿನಂದನೆಯನ್ನ ಸಲ್ಲಿಸೋಕೆ ಪರಮೇಶ್ವರ್ ಮುಂದಾಗಿರುವಂಥದ್ದು. ಇನ್ನು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಜಂಟಿ ಆಯುಕ್ತರಾದಂತಹ ವಂಶೀಕೃಷ್ಣ, ಸೌತ್ ವಿಭಾಗದ ಲೋಕೇಶ್, ಸಿಸಿಬಿ ಜಂಟಿ ಆಯುಕ್ತರಾದಂತಹ ಅಜಯ್, ಡಿಸಿಪಿ ಶ್ರೀಹರಿಬಾಬು ಈ ಅಧಿಕಾರಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನ ಹೇಳಲಿದ್ದಾರೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇನ್ನು ಸದಾಶಿವನಗರದ ನಿವಾಸದಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡಲಿದ್ದಾರೆ ಅಧಿಕಾರಿಗಳು. ಭೇಟಿಯ ವೇಳೆ ಅಭಿನಂದನೆಯನ್ನ ಕೂಡ ಸಲ್ಲಿಕೆ ಮಾಡಲಿದ್ದಾರೆ ಜಿ ಪರಮೇಶ್ವರ್.